ಅಮ್ಮಿ ನಮಸ್ತೆ. ನಮಸ್ತೆ. ಸೂಪರ್. ಇವತ್ತು ಒಂದು ಒಳ್ಳೆ ಅದ್ಭುತ ದಿನ. ಏನ್ ದಿನ ಇವತ್ತು? ಅಕ್ಷಯ ತಿಥಿ. ಅಕ್ಷಯ ತೃತೀಯ. ವಾವ್, ಸೂಪರ್. ಅಕ್ಷಯ ತೃತೀಯ ದಿನದ ನಾವು ಏನ್ ಮಾಡ್ತಾ ಇದೀವಿ ಇವತ್ತು ಅಮ್ಮಾಚಿ ಕಿಚನ್ ಅಲ್ಲಿ? ಅಮ್ಮೆ ಸ್ವೀಟ್ ಕರಿಗಡುಬು ಮಾಡ್ತಾ ಇದ್ದೀವಿ. ಕರಿಗಡುಬು. ಓಕೆ, ಕರಿಗಡುಬು ಹೇಗ್ ಮಾಡ್ತಾ ಇದ್ದೀವಿ, ಹೆಂಗೆ ಸ್ವಲ್ಪ ತಿಳಿಸ್ಕೊಡೋದೇನು ಅಂತ? ಅದು ಬೇಳೆ ಹಾಕ್ಬಿಟ್ಟು ಬೇಯಿಸ್ಕೊಂಡು ಒಬ್ಬಟ್ಟು ಥರ. ಓಕೆ, ಒಬ್ಬಟ್ಟು ಥರನೇ ಹೂರ್ಣ ಮಾಡ್ಕೊಳ್ತಿದ್ವಿ. ಹೂರ್ಣ ಮಾಡ್ಕೊಂಡು ಓಕೆ, ಮೈದಾ ರುಬ್ಕೊಂಡು ಮೈದಾ ಹಿಟ್ಟು ಗಟ್ಟಿ ಕಲ್ಸ್ಕೊಂಡ್ಬಿಟ್ಟು ಓಕೆ, ರೇಖೆಗಳು ಮಾಡ್ಕೊಳೋದು. ಅಂದ್ರೆ ಒಬ್ಬಟ್ಟು ತರ ಫೋಲ್ಡ್ ಮಾಡ್ಕೊಂಡು ಅದ್ರಲ್ಲಿ ಹೂರ್ಣ ಕರ್ಜಿಕಾಯಿ ತರ, ಕರ್ಜಿಕಾಯಿ ತರ ಅದ್ರ ಒಳಗಡೆ ಹೂರ್ಣ ಇಟ್ಬಿಟ್ಟು ಮಡ್ಸ್ಬಿಟ್ಟು ಎಣ್ಣೆಗೆ ಹಾಕೋದು. ಕರಿಗಡುಬು ಸ್ವೀಟ್ ಡಿಶ್ ಇದು. ಸ್ವೀಟ್ ಅಂದ್ರೆ ಇದು ಒಬ್ಬಟ್ಟು, ಇದು ಕಡುಬು ತರ ಫೋಲ್ಡ್ ಮಾಡಿ ಅದ್ರಲ್ಲಿ ಹೂರ್ಣ ಇಟ್ಟು ಇದನ್ನ ಎಣ್ಣೆಗೆ ಬಿಟ್ಟು ಕರಿ ಮಾಡೋದು. ಮಾಡೋದು. ಓಕೆ, ಸೂಪರ್ ಅತ್ಮಿ. ಓಕೆ, ಏನೇನು ತಗೊಂಡಿದ್ದೀವಿ ಇವತ್ತು ಕರಿಗಡುಬು ಮಾಡಕ್ಕೆ? 1/4 kg ಬೇಳೆ, ಆಮೇಲೆ ಬೆಲ್ಲ ಒಂದುಂಡೆ, ಒಂದುಂಡೆ ಬೆಲ್ಲ. ಬೆಲ್ಲ. ಓಕೆ, ಇದು ಒಬ್ಬಟ್ಟಿನ ಸಾರಿಗೆ. ಓ, ಸಾರು ಕೂಡ ಮಾಡ್ತಾ ಇದೀವಿ. ಒಬ್ಬಟ್ಟು ಸಾರು ಕೂಡ ಮಾಡ್ತಾ ಇದ್ದೀವಿ. ಸೂಪರ್ ಅಮ್ಮಿ. ಓಕೆ, ಏನೇನು ತಗೊಂಡಿದ್ದು ಒಬ್ಬಟ್ಟು ಸಾರಿಗೆ? ಕರಿಬೇವು, ಓಕೆ, ಕೊತ್ತಂಬರಿ, 2 ಗಡ್ಡೆ ಈರುಳ್ಳಿ, 1 ಟಮಾಟ, 1 ದೊಡ್ಡದ ಬೆಳ್ಳುಳ್ಳಿ, ಓಕೆ, ಜೀರಿಗೆ 1 ಚಮಚ, ಜೀರಿಗೆ 1 ಚಮಚ, ಒಂದು 7-8 ಕರಿಮೆಣಸು, ಬ್ಯಾಡಗೆ ಮೆಣಸಿನ್ಕಾಯಿ 3, ಓಕೆ, ಹುಣಸೆ ಹಣ್ಣು ಒಂದಷ್ಟು, ಹುಣಸೆ ಹಣ್ಣು, ಓಕೆ, ಹೋಳಿಗೆ ಹುಣಸೆ ಹಣ್ಣು, ಒಣಗಿದ ಕೊಬ್ಬರಿ, ಸಾರಿಗೆ ಒಣಗಿದ ಕೊಬ್ಬರಿ, ಓಕೆ, ಒಬ್ಬಟ್ಟಿಗೆ ಏಲಕ್ಕಿ 4. ಸರಿ ಸರಿ ಸರಿ. ಇದು ಮೈದಾ ಕಲ್ಸ್ಕೊಳಕ್ಕೆ, ಅದೇ ಕರಿಗಡುಬಿಗೆ ಗಟ್ಟಿಯಾಗಿ ಚಪಾತಿ ತರ ಕಲ್ಸ್ಕೋಬೇಕು. ಅದು ರೇಖೆಗಳು ಉಜ್ಕೊಂಡು ಅದ್ರಲ್ಲಿ ಹಾಕಿ ಮಡ್ಚಿಕ್ಬೋದು. ರೆಡಿ ನಂಗಾದ್ರೆ ಶುರುನ? ಸ್ವಲ್ಪ. ಓಕೆ, ಏನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಫಸ್ಟಿಗೆ? ಇವಾಗ ನೀರು ಇಕ್ತೀನಿ ಬೇಳೆ ಬೇಯಕ್ಕೆ. ಬೇಳೆ ಬೇಯೋದಕ್ಕೆ ನೀರು ಇಡಬೇಕಾ? ನೀರು ಇಡಬೇಕು. ಸರಿ, ಓಕೆ, ಕಾಣಿಸ್ತಾ ಇದ್ದೀನಿ. ಬೇಳೆ ಬಟ್ಲು ಗುಯ್ಕೊಂಡೆ ಹಿಂಗೋಗಿ ಹಾಕ್ತಾ ಇದ್ದೀನಿ. ಬೇಳೆ ತೊಳ್ಕೊಳ್ಳೋದಾ? ತೊಳಿಬೇಕು. ತೊಳೆದ್ಬಿಟ್ಟು ಎಷ್ಟು, 1-3 ಸರಿ ತೊಳಿತೀಯಾ? ನೀವು 1-2 ಸಲ ಸಾಕು. 2 ಸರಿ ಸಾಕಾ? ಅದ್ರ ಮೇಲೆ ಇರೋ ಹೊಟ್ಟು ಎಲ್ಲ ಹೋಗ್ಲಿ ಅಂತ ತೊಳೆದು ಹಾಕಿದ್ರೆ ಚೆನ್ನಾಗಿರುತ್ತೆ, ಗಲೀಜೇನೇ ಇರಲ್ಲ. ಓಕೆ, ನೀರು ಬಿಸಿ ಆಗಿದೆ. ನೀರು ಬಿಸಿ ಆಗಿದೆಯಾ? ಓಕೆ, ಕುದೀತಾ ಆಯ್ತಾ ಆಗಲೇ? ಕುದೀತಾ ಐತೆ. ಬೇಳೆ ಇದ್ದೀನಿ. ಹರಳೆಣ್ಣೆ, ಬೇಳೆ ಕಟ್ಟು ಬಿಡಕ್ಕೆ. ಬೇಳೆ ಕಟ್ಟು ಬಿಡಕ್ಕೆ. ಇವಾಗೇನೋ ಮಾಡ್ತಾ ಇದೆಯಾ? ಇವಾಗ ಇದು ಸಾರಿಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀವಿ. ಸಾರಿಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದೆಯಾ? ಫ್ರೈ ಮಾಡ್ತಾ ಇದ್ದೀವಿ. ಓಕೆ, ಎಣ್ಣೆ ಹಾಕ್ತಾ ಇದ್ದೀನಿ. ಸಾಸಿವೆ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಬೇಳಿಗೆ ಮೆಣಸಿನಕಾಯಿ. ಸರಿ ಸರಿ. ಓಕೆ, ಜೀರಿಗೆ, ಕಾಳುಮೆಣಸು, ಇದೆಲ್ಲ ಒಟ್ಟಿಗೆ ಹುರ್ಕೋಬೇಕಾ? ಒಂದಾದ್ರ ಮೇಲೆ ಒಂದು ಹಾಕೋಬೇಕು. ಜೀರಿಗೆ ಫಸ್ಟ್ ಹಾಕ್ತೆ ಸೀದೋಗುತ್ತೆ.
ಓಕೆ, ಅದಕ್ಕೆ ಕೊನೆಯಲ್ಲಿ ಹಾಕೋದಾ? ಕತ್ರೆ ಬಂದ್ಬಿಡುತ್ತೆ. ಸರಿ 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 ಸರಿ. ಇದು ಈ ಸಾರಿಗೆ ಮಾತ್ರನಾ, ಅಂದರೆ ಬಸ್ಸಾರಿಗೆ ಮಾತ್ರನಾ ಹಿಂಗೆ ಮಾಡೋದು? ಬಸ್ಸಾರಿಗೂ ಒಬ್ಬಟ್ಟು ಸಾರಿಗೂ ಎಲ್ಲ ಹಿಂಗೆ? ಎಲ್ಲ ಹಿಂಗೆ ಕರಿಬೇವು ಹಾಕ್ತಾ ಇದ್ದೀನಿ, ಓಕೆ. ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಜೀರಿಗೆ ಫಸ್ಟ್ ಹಾಕೋಬಾರ್ದು. ಸೀದೋಗಿ ಕಪ್ಪಗಾಗುತ್ತೆ, ಸಾರು ಸಕ್ಕರೆ ಬರುತ್ತೆ. ರೆಡಿನಾ ಇದು? ರೆಡಿ. ಪುಡಿ ಹಾಕ್ತಾ ಇದ್ದೀನಿ. ಎಷ್ಟು ಸ್ಪೂನ್ ಹಾಕ್ತಾಯಿದೆ ಸಾಂಬಾರು ಪುಡಿ? ಚಿಕ್ಕದಾಗಿ 2 ಸ್ಪೂನ್. ಚಿಕ್ಕದಾಗಿ 2 ಸ್ಪೂನ್. ಅಷ್ಟೇ. ಇದಿಷ್ಟು ರುಬ್ಕೋಬೇಕಾ ಈಗ? ರುಬ್ಕೋಬೇಕು. ಓಕೆ, ರೆಡಿ. ಅರ್ಶಿನ. ಓಕೆ, ಹಿಟ್ಟು ರೆಡಿ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ತಾ ಇದ್ದೆ? ಅರ್ಶಿನ ಹಾಕ್ತಾ ಇದೆಯಾ? ಅರ್ಶಿನ ಹಾಕ್ತಾ ಇದ್ದೀನಿ, ಒಂದು 1/4 ಚಮಚ ಅಷ್ಟು. ಸ್ವಲ್ಪ ಕಲರ್ ಬರೋಕ್ಕೆ. ಕಲರ್ ಬರುತ್ತೆ. ಸ್ವಲ್ಪ ಉಪ್ಪು ಟೇಸ್ಟಿಗೆ. ಟೇಸ್ಟಿಗೆ ಉಪ್ಪು. ಉಪ್ಪು. ಸರಿ. ಸ್ವಲ್ಪನೇ ನೀರು ಹಾಕೊಂಡು ಕಲಸ್ಕೊಳ್ಳಿ. ತುಂಬ ಮೆತ್ತಗಾಗಬಾರ್ದು, ಚೆನ್ನಾಗಿ ಬರಲ್ಲ. ಓಕೆ, ಸ್ವಲ್ಪ ಗಟ್ಟಿಯಾಗಿ ಹಿಂಗೆ ನಾದ್ಕೋಬೇಕು, ಒಳ್ಳೆ ಚಪಾತಿ ಥರ. ಅರ್ಶಿನ ಹಾಕಿದಕ್ಕೆ ಸ್ವಲ್ಪ ಕಲರ್ ಬಂತು. ಬೇಳೆ ಬೆಂದಿದೆಯಾ ಮೀ? ಬೆಂದಿದೆ. ಓಕೆ, ಎಷ್ಟು ಬೆಂದಿರಬೇಕಿದು? ಒಂದ್ಸರಿ ಮುಕ್ಕಾಲು ಭಾಗ. ಪೂರ್ತಿ ಜಾಸ್ತಿ ನುಣ್ಣಗಾಗಬಾರ್ದು ಇದು ಕರ್ಗಡಬ್ಗೆ. ಓಕೆ, ಮೆತ್ತಗಿದ್ರೆ ಮಾಡೋಕ್ಕಾಗಲ್ಲ. ಒಂದು 70% ಬೇಯಬೇಕು. ಪೂರ್ತಿ ಬೇಯಬೇಕು. ಬಗ್ಸ್ತಾ ಇದ್ದೀನಿ ಬೇಳೆ ಬೆಂದಿರೋ ನೀರು. ನೀರು ಹಿಂಗೆ ಬೆಳ್ಳಗಿರುತ್ತಾ? ಹಳ್ಳೆಣ್ಣೆ ಹಾಕಿದ್ರೆ? ಬೇರೆ ಎಣ್ಣೆ ಹಾಕಿದ್ರೆ ಹಿಂಗೆ ಬರಲ್ಲ? ಹಿಂಗೆ ಬರಲ್ಲ. ಸರಿ. ಚೆನ್ನಾಗಿ ಬರಲ್ಲ, ಕಟ್ಟು ಬಿಡಲ್ಲ ಹಿಂಗೆ. ಇದರಲ್ಲೇ ಇವಾಗ ಬಸ್ಸಾರು ಮಾಡೋದು ಅಂದರೆ ಒಬ್ಬಟ್ಟು ಸಾರು. ಓಕೆ, ಮತ್ತೆ ಅಣಿಸಿದ್ಯಾ? ಬೆಲ್ಲ ಹಾಕ್ಬೇಕಲ್ಲ. ಬೆಲ್ಲ ಹಾಕಿ ಸ್ವಲ್ಪ ಕುದಿಬೇಕು. ಬೆಲ್ಲ ಹಾಕ್ತಾ ಇದ್ದೀನಿ. ಏಲಕ್ಕಿ ದಂಚ್ತಾ ಇದೆಯಾ? 4 ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಕ್ತಾ ಇದ್ದೀನಿ ಏಲಕ್ಕಿ. ಬೇಳೆ ನೀರೇ ಹಾಕಿ ಹುಣಸೆಹಣ್ಣಿಗೆ ಮಿಕ್ಸ್ ಮಾಡ್ತಿದ್ದೀಯ? ಕಿರ್ಚಿ ಹಾಕ್ಬೇಕು ಅದಕ್ಕೆ, ಖಾರ ರುಬ್ಕೊಂಡ್ಮೇಲೆ ತಣ್ಣಗಾಗಿ ಹಾಕಿ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಓಕೆ, ಮಿಕ್ಸ್ ಆಗಿದೆಯಾ? ಆಗಿದೆ, ತಣ್ಣಗಾಗಿದೆ. ತುಂಬ ಬಿಸಿ ಹಾಕ್ಕೋಬಾರ್ದು ಮಿಕ್ಸಿಗೆ, ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೋಬೇಕು. ಬೆಲ್ಲ ಮತ್ತು ಬೇಳೆ. ನುಣ್ಣಗಾಗಿದೆಯಾ? ಆಗಿದೆ, ತೆಗಿತಾ ಇದ್ದೀನಿ. ಈ ಥರ ಗಟ್ಟಿಗಿರ್ಬೇಕು, ಇದಕ್ಕೆ ಕರಿಗಡುಬಿಗೆ ಸ್ವಲ್ಪ ಗಟ್ಟಿಯಾಗಿರ್ಬೇಕು, ತೆಳ್ಳಗಿರ್ಬಾರ್ದು. ಓಕೆ, ಎಲ್ಲ ರೆಡಿ ಆಯ್ತಾ? ಹೂರ್ಣ ಎಲ್ಲ ರೆಡಿ ಆಗಿದೆ. ಹೂರ್ಣ ರೆಡಿ ಆಯ್ತು. ನೆಕ್ಸ್ಟ್ ಸಾರಿಗೆ ರುಬ್ಕೊಂತೀನಿ ಇವಾಗ. ಓಕೆ, ನನಗೆ ಇದು ರುಬ್ಬನಕ್ಕೆ ಸಾರಿಗೆ ಹಾಕ್ಕೊಂಡು ರುಬ್ಬೋದಕ್ಕೆ ಮಸಾಲೆ ಸೇಮ್ ಜಾರ್ನಲ್ಲಿ ಮಸಾಲ ರುಬ್ಕೊಂಡ್ರೆ ಸ್ವಲ್ಪ ಸಿಹಿ ಬರುತ್ತೆ, ಚೆನ್ನಾಗಿರುತ್ತೆ ಸಾರು ಟೇಸ್ಟಿಯಾಗಿರುತ್ತೆ. ಒಬ್ಬಟ್ಟು ಸಾರು ಮಾತ್ರ ನಮ್ಮನೇಲಿ 3 ದಿನ ಎಷ್ಟು ಹಳೇದಾಗುತ್ತೋ ಸಾರು ಅಷ್ಟು ರುಚಿ ಒಬ್ಬಟ್ಟು ಸಾರು.
ಅಂದರೆ ಇವತ್ತು ಮಾಡಿದ್ದು ಇವತ್ತಿಗೆ ಟೇಸ್ಟ್ಗಿಂತ ನಾಳೆ ನಾಡಿದ್ದಕ್ಕೆ ಟೇಸ್ಟ್ ಸೂಪರ್. ರೆಡಿ. ಓಕೆ. ಹಾಕ್ತಾ ಇದ್ದೀನಿ. ಅದೇ ಪಾತ್ರೆಗೆ ಮಸಾಲೆ ಬೇಳೆ ಮತ್ತು ಬೆಲ್ಲ ಬೇಯಿಸ್ಕೊಂಡಿರೋದಕ್ಕೆ ಮಸಾಲೆ ಮಸಾಲೆ ಕರಿಬೇವು ಬೇರೆ ಹಾಕಿದ್ದೆ ಒಳಗೆ. ಕಾಣಿಸ್ತೈತೆ ಹುಳಿ, ಹುಣಸೆಹಣ್ಣು ಹುಳಿ. ಹುಣಸೆಹಣ್ಣು ಒಬ್ಬಟ್ಟಲ್ಲಿ ಇದು ಬೇಳೆ ಬೆಂದಿರೋ ನೀರಲ್ಲೇ ಹುಳಿನ ಹಿಂಡ್ಕೊಂಡು, ಹುಣಸೆಹಣ್ಣು ಹುಳಿನ ಹಿಂಡ್ಕೊಂಡು ಆ ನೀರೆಲ್ಲ ಸಾರಿಗೆ ಹುಯ್ಯೋದು. ಓಕೆ. ಹಾಂ, ಉಪ್ಪು ಹಾಕ್ತಾ ಇದೆಯಾ? ಇವಾಗಲೇ ಉಪ್ಪು ಹಾಕ್ತಾ ಇದೆಯಾ? ಹಾಂ, ಸಾರಿಗೆ ಹಾಕ್ಬೇಕು. ಹಾಕಿ ಖಾರ ಹಾಕಿದ್ಮೇಲೆ ಉಪ್ಪು ಹಾಕ್ಲೇಬೇಕು. ಒಬ್ಬಟ್ಟು ಸಾರೆಲ್ಲ ಫಸ್ಟ್ ಹಿಂಗೆಲ್ಲ ಮಾಡ್ಕೊಂಡು ಆಮೇಲೆ ಒಲೆ ಮೇಲೆ ಇಡೋದಾ? ಹಾಂ, ಒಲೆ ಮೇಲೆ ಇಟ್ಟು. ಓಕೆ. ಅಂದರೆ ಈ ಹುಣಸೆಹಣ್ಣು ರಸ ಎಲ್ಲ ಅದೆಲ್ಲ ಹಾಕಿ ಫಸ್ಟ್ ಹಾಕಿ ಮಸಾಲೆ ಹಾಕಿ ಎಲ್ಲ ಇಟ್ಬಿಟ್ಟು ಆಮೇಲೆ ಒಲೆ ಮೇಲೆ ಇಡೋದಾ? ಒಲೆ ಮೇಲೆ ಇಡೋದು. ಸರಿ 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 ಸರಿ. ಒಬ್ಬಟ್ಟು ಸಾರಿಗೆ ಮಾತ್ರ ಅಷ್ಟೆ. ಕುದೀತಾ ಆಯ್ತಾ? ಸಾರು ರೆಡಿನಾ? ಹಾಂ, ಸಾರು ರೆಡಿ. ಒಗ್ಗರಣೆ ಹಾಕ್ತೀವಿ. ಓಕೆ. ಉಪ್ಪ ಒಗ್ಗರಣೆಗೆ ಒಗ್ಗರಣೆ ತುಪ್ಪ 1 ಚಮಚ ಅಷ್ಟು ತುಪ್ಪ ಹಾಕ್ಕೊಳ್ಳಿ. ಎಣ್ಣೆ, ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕ್ತಾ ಇದ್ದೀನಿ, 1 ಅರ್ಧ ಚಮಚ ಅಷ್ಟು. ಕರಿಬೇವು. ಚಿಟಪಟ ಪಟ ಪಟ ಅಂತ ಇರುತ್ತೆ. ಚಿಟಪಟ ಅಲ್ಲ, ಫಟ್ ಅಂತ. ಓಂ ಬ್ರೂಮ್ ಭಾಮ್ ಫಟ್. ಹಾಕ್ತಾ ಇದ್ದೀನಿ. ಸಾರು ರೆಡಿ. ಒಬ್ಬಟ್ಟು ಸಾರು. ಓಕೆ. ಉಂಡೆ ಮಾಡ್ಕೋಬೇಕಾ ಹಿಂಗೆ? ಉಂಡೆ ಅಲ್ಲ, ಹಿಂಗೆ ಮಾಡಿಕೊಂಡು ಇದಕ್ಕೆ ಇಟ್ಕೊಡೋಕೆ. ಓಕೆ. ಚಿಕ್ಕ ಚಿಕ್ಕದಾಗಿ ತೊಗೋಬೇಕು ಇದನ್ನೆಲ್ಲ? ಹಾಂ, ಚಿಕ್ಕ ಚಿಕ್ಕದಾಗಿ ತಗೊಂಡು ರೇಖೆಗಳು ಹಚ್ಕೊಂಡು ಪೂರಿ ಥರ. ಪೂರಿ ಥರ. ಜಾಸ್ತಿ ಮಂದವಾಗೂ ಮಾಡ್ಕೋಬಾರ್ದಾ? ರೇಖೆ ದಪ್ಪ ಇದ್ದರೆ ತಿನ್ನೋಕೆ ಚೆನ್ನಾಗಿರಲ್ಲ ಅಷ್ಟೇ. ಒಂದು ನಿಮಿಷ. ಈ ಥರದೊಂದು ಮೋಲ್ಡ್ ಇಟ್ಕೊಂಡ್ರೆ ಅದು ಕರೆಕ್ಟಾಗಿ ಕಡುಬು ಥರ ಶೇಪ್ ಬರುತ್ತೆ. ಅಂದರೆ ಓಕೆ ಓಕೆ. ಆಮೇಲೆ ಇದಕ್ಕೆ ಹೂರ್ಣ ಇಟ್ಬಿಡೋದಾ? ಹಾಂ, ಹೂರ್ಣ ಇಟ್ಕೊಂಡು ಆಮೇಲೆ ಇವಾಗ ಹಿಂಗೆ ಮಡ್ಚೋದು. ಸರಿ ಸರಿ. ಓಕೆ. ಚೆನ್ನಾಗಿ ಪ್ರೆಸ್ ಮಾಡಿ ತೆಗಿಬೇಕು. దానికి ఇదేసుకోవాలేమో. ಫಸ್ಟು ನೀರು ಹಾಕಿದ್ರು ನಮ್ಮಮ್ಮ, ಯಾಕೋ ಮೆತ್ಕೊಳ್ತಾ ಐತೆ, ಅದಕ್ಕೆ ಅದು ಹಸಿಟ್ಟು ಹಾಕ್ಕೊಂಡು ಮತ್ತೆ ಪ್ರೆಸ್ ಮಾಡೋದು. ಸರಿ ಸರಿ. ಚೆನ್ನಾಗಿ ಪ್ರೆಸ್ ಮಾಡಿ, ಚೆನ್ನಾಗಿ. ಈಗ ಬಂತು ನೋಡು. ಇದು ಎಕ್ಸ್ಪರ್ಟ್ಸ್.
ಎಕ್ಸ್ಪರ್ಟ್ಸ್ ಅಡ್ವೈಸ್ ತಗೋಬೇಕು ಅನ್ನೋದು ಕರೆಕ್ಟ್ ಒಬ್ಬರ ಮಾತು ಬರ್ತದೆ. ಕೇಳಬೇಕು. ಅಲ್ಲ, ಗೊತ್ತಿರೋರ್ಗೆ ಕೇಳೋರ್ಗೆ ಎಕ್ಸ್ಪರ್ಟ್ ಅಡ್ವೈಸ್ ತಗೊಂಡ್ರೆ ಹ್ಮ್ ಅವ್ಳು ಕ್ಲೀನಾಗಿ ಬರ್ತದಪ್ಪ. ಅವನಪ್ಪ. ಅಂದರೆ ನಮ್ಮಮ್ಮ ಎಕ್ಸ್ಪರ್ಟ್ ನಾನು ಈಗ ನೋಡಿರೋದು. ಹ್ಮ್ ಏನೋ ಅಂದರೆ ಅಲ್ಲಿ ಮೆತ್ಕೊಳ್ತಾ ಇದ್ದಿದ್ದಕ್ಕೆ ಪೌಡ್ರ್ ಹಾಕಿದ್ರೆ ಮೆತ್ಕೊಳೋದಿಲ್ಲ ಅಂತ ಒಂದು ಅನಿಸಿಕೆ. ಅದು ಹಾಕಿದ್ರೆ ಕರೆಕ್ಟಾಗಿ ಬರ್ತದೆ. ಕರೆಕ್ಟಾಗಿ ಬಂತು. ಎಳ್ಪೆಳಗ ಅಗ್ಲಾಗ್ಲ ಉಜ್ಕೊಂಡ್ರೆ ಸ್ವಲ್ಪ ಅಗಲವಾಗಿ ಮಾಡ್ಕೊಳ್ಳಿ. ಬಿಟ್ಕೊಳ್ತಾರೆ ನೋಡಿ. ಆಯ್ತು ಬಂತು ಆಪರೇಷನ್ ಫೇಲ್ಯೂರ್. ಆಪರೇಷನ್ ಫೇಲ್ಯೂರ್ ಸ್ವಲ್ಪ ನೋಡಿ ಹಿಂಗೆ. ಮತ್ತು ಇವಾಗ ಕೈ ಚಳಕ ತೋರಿಸ್ಬೇಕಿಲ್ಲಿ. ಇದು ಮೇಡಮ್ ಕತೆ. ಮತ್ತೆ ಒಬ್ಬಟ್ಟು ಕತೆ ಬಂತು. ಒಬ್ಬಟ್ಟು ಕತೆ ಕೈಯಲ್ಲೇ ಕರೆಕ್ಟ್. ನಾವು ಎಷ್ಟೇ ಮಾಡಿದ್ರು ಕೈಯೇ ಕರೆಕ್ಟ್ ಬರಬೇಕು. ಏನು ಮಾಡಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಒಂದ್ಸರಿ ಟ್ರಯಲ್ ಮಾಡಿ ಎರರ್ ಆದಮೇಲೆ ಮತ್ತೆ ಅದು ಕರೆಕ್ಟ್ ಹಿಂಗೆ ಅಂತ ಅಂದ್ಕೊಂಡು ಮತ್ತೆ ಕರೆಕ್ಟಾಗಿ ಮಾಡ್ಕೊಂಡ್ರೆ ಕರೆಕ್ಟ್ ಬರುತ್ತೆ. ಸೇಮ್ ಇದೇ ಮೆಥಡ್ ವಿ ಕ್ಯಾನ್ ಡೂ ಮೋಮೋಸ್ ಕೂಡ ಮಾಡ್ಬೋದು. ಅಂದರೆ ಸ್ಟಫಿಂಗ್ ಮಾಡ್ಕೊಂಡು ಈ ಥರ ಮೈದಾದಲ್ಲಿ ಕ್ಲೀನಾಗಿ ಇಟ್ಬಿಟ್ಟು ಕೈಯಲ್ಲಿ ಫೋಲ್ಡ್ ಮಾಡಿಬಿಟ್ರೆ ಮೋಮೋಸ್ ಆಗುತ್ತೆ. ಸ್ಟೀಮ್ ಆಯಿತು ಅಂದರೆ ಸ್ಟೀಮ್ ಮೋಮೋಸ್ ಆಗೋಗುತ್ತೆ. ಇವಾಗ ಕಡುಬು ರೆಡಿ. ಫ್ರೈ ಕಡುಬು. ನೋಡ್ದಾ ಅಗಲವಾಗಿ ಮಾಡ್ಕೊಂಡ್ರೆ ಸಾಬಾಷ್. ಬಂದ್ಬಿಡು. ಇವಾಗ ಬಾಣಲೆ ಇಕ್ತೀನಿ. ಎಣ್ಣೆ ಫ್ರೈ ಮಾಡೋಕ್ಕೆ ರೆಡಿನಾ? ಫೈರ್ ಮಾಡೋಕ್ಕೆ ಫ್ರೈ ಮಾಡಿ ನಾನು ತಕ್ಕೊಬೇಟಿ ನಾನು. ರೆಡಿನಾ? ಫೈರ್ ಮಾಡೋಕ್ಕೆ ಫ್ರೈ ಮಾಡೋಕ್ಕೆ ರೆಡಿ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಆಯ್ತು. ಇದು ಕರ್ಜಿಕಾಯಿ ಕಾದು. ಇದು ಕರ್ಜಿಕಾಯಿ ಅಲ್ಲ. ಕರ್ಜಿಕಾಯಿ ಅಲ್ಲ, ಕರಿಗಡುಬು. ಕರಿಗಡುಬು. ಕರಿತಾ ಇರೋ ಕರಿಗಡುಬು. ಕಡುಬು ಇದು ಕಡುಬುನೇ. ಇದು ಕರಿತಾ ಇರೋದು ಅಂದ್ರೆ ಎಣ್ಣೆನಲ್ಲಿ ಕರಿತಾ ಇರೋದಕ್ಕೆ ಕರಿಗಡುಬು. ಹೂರ್ಣ ಇಕ್ಕಿರೋದು. ಕರ್ಜಿಕಾಯಿಗೆ ಇದು ಹಾಕ್ತೀವಿ, ಪುಡಿ ಹಾಕ್ತೀವಿ. ಏನು ಪುಡಿ ಹಾಕ್ತೀವಿ? ಅದಕ್ಕೆ ಬೇರೆ ಮಾಡ್ಕೊತೀವಿ. ಕಡುಬು ಮಾಡ್ಕೊಂಡು ಹೂರ್ಣ ಥರ ಬೇರೆ ಥರ ಇನ್ನೊಂದು ಬೇರೆ ಮಾಡುತ್ತೇವೆ. ಹೂರ್ಣ ಬೇರೆ ಥರ ಇರುತ್ತೆ. ಹೂರ್ಣ ಅಲ್ಲ ಅದು. ಅದೇ ಕಡಲೆ ಹಸಿಟ್ಟು ಎಲ್ಲ ಹಾಕಿ ಕಡುಬು ಮಾಡ್ತೀವಲ್ಲ, ಆ ಹೂರ್ಣ ಮಾಡ್ತೀವಿ. ಆ ಹೂರ್ಣ ಹಾಕಿ ಮಾಡೋದು ಕರ್ಜಿಕಾಯಿ. ಇದು ಕರಿಗಡುಬು. ಹೂರ್ಣ ಇಕ್ಕಿರೋದು. ಇದು ಬೇಳೆ ಹೂರ್ಣ. ಸೂಪರ್. ಆಲ್ಮೋಸ್ಟ್ ರೆಡಿ ಆಗ್ತಾ ಐತೆ. ಫ್ರೈ ಆಹಾ, ಗೋಲ್ಡನ್ ಕಲರ್ ಬ್ರೌನ್ ಬಂದ್ಬಿಡ್ತು. ಕರಿಗಡುಬು. ಕರಿ ಕಡುಬು ಅನ್ನೋಕ್ಕಾಗಲ್ಲ, ಕರಿಗಡುಬು. ಕರಿದನ್ಬಾರ್ದು. ಕರಿದಿರೋ ಕರಿತಾ ಇರೋ ಕಡುಬು. ತೆಗಿತಾ ಇದ್ದೀನಿ. ರೆಡಿ. ಬಿಸಿ ಕರಿಗಡುಬು ರೆಡಿ. ಕಲರ್ ಅಮ್ಮಿ ರೆಡಿನಾ? ಎಲ್ಲ ರೆಡಿ. ಸಾರು ಅದು ఏది ఉండేమో పాప. ರೆಡಿನಾ? ರೆಡಿ. ಸಾರು ಕರಿಗಡುಬು. ಸೊ ಸಾರು ಆ್ಯಕ್ಚುಲಿ ಅನ್ನದ ಜೊತೆ ತಿನ್ನಬೇಕು, ಬಟ್ ನಾನು ಕುಡಿತಾ ಇದ್ದೀನಿ. ನೋಡೋಣ. ಕುಡ್ದಿದ್ದೀನಿ ಆಲ್ರೆಡಿ ಸುಮಾರು ಸರಿ. ಸಕ್ಕತ್ತಾಗಿದೆ. ಸಾರು ಮಾತ್ರ ಸೂಪರ್ ಅಮ್ಮಿ. ಚೆನ್ನಾಗೈತಾ? ಈ ತೆಲುಗು ನಾರ್ಮಲ್గా మనం మాట్లాడినోడు అట్లే వస్తుంది. ఎస్ ಚೆನ್ನಾಗಿದೆ ಅಮ್ಮಿ. ಚೆನ್ನಾಗಿದೆ. ಕರಿಗಡುಬು ತಿನ್ನೋಡು. ತುಪ್ಪ ಅದ್ಕೊಂಡು. ತುಪ್ಪ. ಸೇತೆ. ವಾವ್. ಅಮ್ಮ ಬಂದ ಸಾಕಾದ ఉందమ్మా.
గుమ్మడిగా ఉంది అది నెయ్యి వేసుకొని ఉప్పు ಹಾಕೊಂಡು బా 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 ಚೆನ್ನಾಗಿದೆ చాలా బాగా వచ్చింది. వావ్, this is really amazing. ಒಬ್ಬಟ್ಟು ಮಾಡೋ ಬದಲು ಈ ಥರನೂ ಮಾಡ್ಕೊಂಡು ತಿನ್ಬೋದು ನೀವು. సేమ్ అదే ఫీల్ కానీ ಹ್ಞೂ సక్కగా వచ్చింది. ఈ పదంతా మాత్రం బొంగడగా ఉంది, ಚೆನ್ನಾಗಿದೆ. ನೀವು ಡೆಫಿನೆಟ್ಲಿ ಮಾಡ್ಕೊಂಡು ತಿನ್ಬೇಕಾಗಿದ್ದೆ. ಐಮ್ ರಿಯಲಿ ಸಕ್ಕತ್ತಾಗಿದೆ ಇವತ್ತು ಮಾತ್ರ. ನಾನು ತಿನ್ನೋದಲ್ಲ, ನಮ್ಮ ಅಮ್ಮನಿಗೆ ನಾನು ತಿನ್ಸಿದ್ರೆ ಹಿಂಗಿರುತ್ತೆ. ಅಮ್ಮ ನನಗೆ ಮಾಡಿಕೊಡ್ತು. ಓಕೆ ಅಮ್ಮಿ ತಿನ್ನಿ ಕಚ್ 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 ಆಯ್. ಹೆಂಗಿದೆ ಅಮ್ಮಿ, ನೀನು ಮಾಡಿದ್ದು ನೀನು ಹೆಂಗಿದೆ ಅಂತ ಕೇಳ್ತಾ ಇದ್ದೀನಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮಾಡ್ಕೊಳ್ಳಿ ನೀವು. ಒಬ್ಬಟ್ಟು ಮಾಡೋ ಬದಲು ಕರಿಗಡುಬು ಅಂತ ಗಟ್ಟಿಗೆ ರುಬ್ಕೊಂಡು ಬಟ್ ತುಪ್ಪ ಹಾಕೊಂತೀನಿ, ತುಪ್ಪ ಹಾಕ್ಕೊಂಡು ತಿನ್ನಿ. ಅದು ಸಾರು ಮಾಡ್ಕೊಳ್ಳಿ ನೀರಿಗೆ, ತುಂಬ ಚೆನ್ನಾಗಿದೆ. ಮಾಡ್ಕೊಂಡು ತಿನ್ನಿ, ಹೆಂಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ನೀವು ಅನ್ಕೋಕೂಡ್ದು ಅನ್ಕೊಂತಾನೋ ಅದು ಅಟ್ಲೇ ವಸ್ತು ಹೇಳಿದೆ ಸುಡ್ ಸೇಸೇತಾವಳು. ಏನಿಲ್ಲ ಏನಿಲ್ಲ, ಚೆನ್ನಾಗಿದೆ. ನೀವು ಡೆಫಿನೆಟ್ಲಿ ಇದು ಮಾಡ್ಕೊಂಡು ತಿನ್ಬೇಕಾಗಿದ್ದೆ. ಕರಿಗಡುಬು ಅಲ್ಟಿಮೇಟ್. ಜೊತೆಗೆ ಸಾರು ಸಾರು ಬಸ್ ಸಾರು, ಒಬ್ಬಟ್ಟಿನ ಸಾರು, ಡ್ಯಾಮ್ ಗುಡ್ ನೀವು ಮಾಡ್ಕೊಳ್ಳಿ, ತಿನ್ನಿ. ಜೊತೆಗೆ ಎಲ್ಲ ವೀಕ್ಷಕರಿಗೂ ನನ್ನ ಹತ್ರ ಏನು ರಿಕ್ವೆಸ್ಟ್ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಈ ಚಾನಲ್ನ ನೀವಿಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ, ಇನ್ನು ಮೇಲೆ ಸಪೋರ್ಟ್ ಕೊಡಬೇಕು ಅಂತ ನಾನು ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ನಮಗೆ ತಿಳಿಸಿ. ನಿಮ್ಗೆ ಏನೇ ಹೊಸ ಅಡುಗೆ ಮಾಡಬೇಕು ಅಂತ ನಮ್ಮ ಹತ್ರ ಹೇಳಿ, ನಾವು ಮಾಡೋಕ್ಕೆ ಸಿದ್ಧವಾಗಿರ್ತೀವಿ, ನಾವು ಮಾಡಿ ತೋರಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ನೀವು ತೋರಿಸಿದ ಪ್ರೀತಿಗೆ, ನಿಮ್ಮ ವಿಶ್ವಾಸಕ್ಕೆ, ನಾವು ತೋರಿಸ್ತಾ ಇರೋ ಕಮೆಂಟ್ಗೆ, ಎಲ್ಲದಕ್ಕೂ ನಿಜವಾದ ಆಭಾರಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾ 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 ಬಾ.